ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನಾನು ಲಾಂಗ್ ವಿಡಿಯೋ ಪೋಸ್ಟ್ ಮಾಡಿ 1 ವರ್ಷ ಆಗೋಯ್ತು. ಲಾಸ್ಟ್ ಇಯರ್ ಏಪ್ರಿಲ್ನಲ್ಲಿ ಒಂದು ಲಾಂಗ್ ವಿಡಿಯೋನ ಪೋಸ್ಟ್ ಮಾಡಿದ್ದೆ. ಹಾಗೆ ಆವಾಗಲೇ ಹೇಳಿದ್ದೆ ಕೂಡ, ಚಿಕ್ಕ ಮಗು ಇರೋದ್ರಿಂದ ಯೂಟ್ಯೂಬ್ಗೆ ಜಾಸ್ತಿ ಟೈಮ್ ಕೊಡೋದಕ್ಕಾಗ್ತಿಲ್ಲ ಅಂತ ಹೇಳಿ. ಬಟ್ ನಾನು ಮಿನಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೆ. ಈಗ 1-2 ತಿಂಗಳಿಂದ ಅದನ್ನು ಕೂಡ ಸ್ಟಾಪ್ ಮಾಡಿಬಿಟ್ಟೆ. ಕೆಲವೊಬ್ರು ಕಮೆಂಟ್ ಮಾಡ್ತಾ ಇದ್ರಿ, ಕೆಲವೊಬ್ರು ಇನ್ಸ್ಟಾಗ್ರಾಮ್ನಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ರಿ, ವಾರ್ ನಡೀತಾ ಇದೆ ಅಲ್ವಾ, ಹೇಗಿದ್ದೀರಾ, ಸೇಫ್ ಆಗಿದ್ದೀರಾ ಅಂತ ಹೇಳಿ. ಬಟ್ ನಾನು ನನ್ನ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿ ನೋಡೇ ಇರಲಿಲ್ಲ. ಅಷ್ಟು ಒಂಥರ ಸ್ಟ್ರೆಸ್ಸಲ್ಲೇ ಇದ್ದೆ ನಾನು. ಹಾಗೆ ಅಣ್ಣ ಅತ್ತಿಗೆ ಕೂಡ ದುಬೈಗೆ ಬಂದಿದ್ದರು. ತುಂಬ ಖುಷಿಲಿದ್ವಿ. ಎಲ್ಲ ಕಡೆ ತಿರುಗಾಡಿ ಎಲ್ಲ ವೀಡಿಯೋಸ್ ಮಾಡಿ ಇಟ್ಕೊಂಡಿದ್ದೆ. ಅವರು ವಾಪಸ್ ಹೋದ್ಮೇಲೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ, ಒಂದು ಮೆಮೊರಿ ಥರನೂ ಇರುತ್ತೆ ಅಂತ ಹೇಳಿ. ಬಟ್ ಅವ್ರು ಇನ್ನೇನು ವಾಪಸ್ ಹೋಗೋದಕ್ಕೆ 2 ದಿನ ಇದೆ ಅನ್ನುವಾಗ ವಾರ್ ಸ್ಟಾರ್ಟ್ ಆಯಿತು. ಸೊ 10 ಡೇಸ್ಗೆ ಅಂತ ಬಂದವರು 1 ತಿಂಗಳು ಇಲ್ಲೇ ಸ್ಟಕ್ ಆಗಿಬಿಟ್ರು. ಅಣ್ಣ ಅಂತೂ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದ. ಯಾಕಂದರೆ ಅಣ್ಣ ಒಂದಿನ ರಜೆ ಹಾಕು ಅಂತಂದ್ರೂ ಒಪ್ಕೋತಾ ಇರಲಿಲ್ಲ. ಬಟ್ ನಾವು ಅವರಿಗೆ ಫೋರ್ಸ್ ಮಾಡಿದ್ದಕ್ಕೆ 10 ಡೇಸ್ಗೆ ಅಂತ ಹೇಳಿ ಬಂದಿದ್ರು. ಬಟ್ ಸಿಚುವೇಶನ್ ಈ ಥರ ಆಗಿದ್ರಿಂದ ಅವರು ಅಂದ್ಕೊಂಡಿದ್ದ ಡೇಟ್ಗೆ ವಾಪಸ್ ಹೋಗೋದಕ್ಕೆ ಆಗಲಿಲ್ಲ. ಫಸ್ಟ್ ಟೈಮ್ ಫ್ಲೈಟ್ ಕ್ಯಾನ್ಸಲ್ ಆದ ಕೂಡಲೇ ನನಗೆ ಸ್ವಲ್ಪ ಖುಷಿಯಾಗಿತ್ತು. ಈ ರೀಸನ್ನಿಂದ ಆದರೂ ಅಣ್ಣ ಅದಕ್ಕೆ ಇನ್ನೂ ಸ್ವಲ್ಪ ದಿನ ಇಲ್ಲೇ ಇರ್ತಾರಲ್ವ ಅಂತ ಹೇಳಿ. ಬಟ್ ಸೆಕೆಂಡ್ ಟೈಮ್ ಕೂಡ ಫ್ಲೈಟ್ ಕ್ಯಾನ್ಸಲ್ ಆದಾಗ ಅಣ್ಣ ತುಂಬ ಟೆನ್ಷನ್ ಮಾಡ್ಕೊಂಡ್ಬಿಟ್ಟಿದ್ದ. ಯಾಕಂದರೆ ಅವನಿಗೂ ಅಲ್ಲಿ ಆಫೀಸ್ ಕೆಲಸಗಳಿರುತ್ತೆ, ಮೇಲಿಂದ ಮೇಲೆ ಆಫೀಸ್ ಕಾಲ್ಸ್ಗಳು ಬರೋದು. ಅವ್ನು ಟೆನ್ಷನ್ ಮಾಡ್ಕೊಂಡಿದ್ದು ನೋಡಿ ನಮಗೂ ಕೂಡ ಅವರು ಸೇಫಾಗಿ ಇಂಡಿಯಾಗೆ ರೀಚ್ ಆದರೆ ಸಾಕಪ್ಪ ಅಂತ ಅನ್ನಿಸ್ಬಿಟ್ಟಿತ್ತು. ಹಾಗೂ ಹೀಗೂ 1 ತಿಂಗಳು ಆಗೋಯ್ತು ಅವರು ವಾಪಸ್ ಹೊರಡೋಷ್ಟೊತ್ತಿಗೆ. ಕೊನೆಗೂ ಅವರು ಡೈರೆಕ್ಟ್ ಫ್ಲೈಟ್ಗೆ ಹೋಗೋದಕ್ಕೆ ಆಗಲಿಲ್ಲ. ಕನೆಕ್ಟಿಂಗ್ ಫ್ಲೈಟ್ಸ್ ಎಲ್ಲ ತೊಗೊಂಡು 3 ಫ್ಲೈಟ್ಸ್ ಎಲ್ಲ ಚೇಂಜ್ ಮಾಡಿಕೊಂಡು ಹಾಗೂ ಹೀಗೂ ಸೇಫಾಗಿ ಇಂಡಿಯಾಗೆ ರೀಚ್ ಆದರು. ಅವರು ತುಂಬ ದಿನ ಇದ್ರಲ್ವ ಮನೆಯಲ್ಲಿ. ಅವರು ಹೋದ್ಮೇಲೆ ಆಲ್ಮೋಸ್ಟ್ ಒಂದು 10-15 ದಿನ ಅವ್ರನ್ನ ನೆನೆಸ್ಕೊಂಡು ಅಳ್ತಾ ಕೂತ್ಕೊತಿದ್ದೆ. ಅದಾದಮೇಲೆ ಆರ್ವಿಗೆ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆಯಿತು. ಆವಾಗ ಅವ್ರನ್ನ ನೆನೆಸ್ಕೊಳ್ಳೋದು ಬಿಟ್ಟು ಕೆಲವೊಂದ್ಸಲ ನನಗೆ ಅಡುಗೆ ಮಾಡೋದಕ್ಕೆ ನೆನಪಿರ್ತಾ ಇರಲಿಲ್ಲ, ಅಷ್ಟು ಬ್ಯುಸಿ ಆಗಿಬಿಟ್ಟೆ ನಾನು. ಅವಳು ಸ್ಕೂಲ್ಗೆ ಹೋಗೋವಾಗ ಬೆಳಿಗ್ಗೆ 6:30ಗೆಲ್ಲ ಬಸ್ ಬರ್ತಾಯಿತ್ತು. ಸೊ ಅವಳು ಸ್ಕೂಲ್ಗೆ ಹೋದ್ಮೇಲೆ ಮಗನ್ನ ಮಲಗಿಸಿ ನನಗೆ ಅಂತ ಒಂದು ಸ್ವಲ್ಪ ಹೊತ್ತಾದರೂ ಟೈಮ್ ಸಿಗ್ತಾಯಿತ್ತು. ಸೊ ಆ ಟೈಮಲ್ಲಿ ಮಿನಿ ವ್ಲಾಗ್ಸ್ಗಳನ್ನು ಆರಾಮಾಗಿ ಎಡಿಟ್ ಮಾಡ್ಕೋತಾ ಇದ್ದೆ. ಬಟ್ ಆನ್ಲೈನ್ ಕ್ಲಾಸಸ್ ಸ್ಟಾರ್ಟ್ ಆದಮೇಲೆ ಅವಳಿಗೆ ಮಧ್ಯಾಹ್ನ 1:30-2 ಗಂಟೆಗೆ ಕ್ಲಾಸ್ ಮುಗಿತಾ ಇತ್ತು. ಅಷ್ಟೋ ತನಕ ನನಗೆ ಅಡುಗೆ ಕೂಡ ಮಾಡ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ. ಮಗ ಕೂಡ ಹೋಗಿ ಅವಳಿಗೆ ಡಿಸ್ಟರ್ಬ್ ಮಾಡ್ತಾ ಇದ್ದ. ಸೊ ಅವನನ್ನ ಎತ್ಕೊಂಡೇ ಇರಬೇಕಾಗ್ತಿತ್ತು. ಎಷ್ಟೊಂದು ಸಲ ನನಗೆ ಅಡುಗೆ ಮಾಡ್ಕೊಳ್ಳೋದಕ್ಕಾಗದೆ ಹೊರಗಡೆಯಿಂದ ಆರ್ಡರ್ ಮಾಡ್ಕೊಂಡು ತಿಂದಿದ್ದೀವಿ. ಸೊ ಇದು 1 ತಿಂಗಳು ಅಂತೂ ನನಗೆ 1 ವರ್ಷದ ಥರ ಅನ್ನಿಸ್ಬಿಟ್ಟಿತ್ತು. ಅದರ ಮಧ್ಯೆ ಹಸ್ಬೆಂಡ್ ಬೇರೆ ಡ್ಯೂಟಿಗೆ ಹೋಗಿ ಬರ್ತಾಯಿದ್ರು. ಮಧ್ಯೆ ಅಲರ್ಟ್ ಮೆಸೇಜ್ಗಳು ಬರ್ತಾಯಿತ್ತು. ಸೊ ಅಲರ್ಟ್ ಮೆಸೇಜ್ ಬಂದ ತಕ್ಷಣ ಹಸ್ಬೆಂಡ್ ಕಾಲ್ ಮಾಡ್ತಾ ಇದ್ದೆ, ಸೇಫ್ ಆಗಿದ್ದೀರಾ ಅಂತ ಕೇಳೋದಕ್ಕೆ. ಅವ್ರು ಏನಾದರೂ ಕಾಲ್ ರಿಸೀವ್ ಮಾಡಿಲ್ಲ ಅಂತಂದರೆ ಅದೊಂಥರ ಟೆನ್ಷನ್ ಅವ್ರು ವಾಪಸ್ ಕಾಲ್ ಮಾಡೋ ತನಕ. ಸೊ ಹೇಳ್ದಾಗೆ ಇದು 1-1.5 ತಿಂಗಳಂತೂ ತುಂಬಾ ಟೆನ್ಷನಲ್ಲೇ ಸ್ಟ್ರೆಸ್ಸಲ್ಲೇ ಕಳೆದ್ಬಿಟ್ಟೆ ನಾನು. ಹಾಗಾಗಿ ನನಗೆ ಯೂಟ್ಯೂಬ್ ವೀಡಿಯೋ, ಇನ್ಸ್ಟಾಗ್ರಾಮ್ ವೀಡಿಯೋ ಯಾವುದೂ ಮಾಡೋದಕ್ಕಾಗಲಿಲ್ಲ. ಸದ್ಯಕ್ಕಂತೂ ಸಿಚುವೇಶನ್ ಎಲ್ಲ ನಾರ್ಮಲ್ ಆಗಿದೆ, ಯಾವುದೇ ರೀತಿ ಅಟ್ಯಾಕ್ಸ್ಗಳಾಗ್ತಿಲ್ಲ. ಹಾಗೆ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ. ಸೊ ಇವಾಗ ಸ್ವಲ್ಪ ಫ್ರೀ ಟೈಮ್ ಸಿಗ್ತಾ ಇದೆ ಅಲ್ವಾ, ವ್ಲಾಗ್ ಮಾಡೋಣ ಅಂತ ಹೇಳಿ ಫುಲ್ ಜೋಶಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿ ನೋಡಿದರೆ ಸಬ್ಸ್ಕ್ರೈಬರ್ಸ್ ಕೂಡ ಕಡಿಮೆ ಆಗಿದ್ರು. ಜೊತೆಗೆ ಎಷ್ಟೊಂದು ಕಾಮೆಂಟ್ಸ್ಗಳು ಹಾಗೆ ಇತ್ತು, ನಾನು ನೋಡೇ ಇರಲಿಲ್ಲ. ನಾರ್ಮಲಿ ನಾನು ಕಾಮೆಂಟ್ಸ್ಗೆಲ್ಲ ರಿಪ್ಲೈ ಮಾಡ್ತೀನಿ, ಬಟ್ ಇದು ಯಾವುದು ಕಾಮೆಂಟ್ಸ್ ನಾನು ನೋಡೇ ಇರಲಿಲ್ಲ. ಯಾರಿಗೆಲ್ಲ ರಿಪ್ಲೈ ಮಾಡಿಲ್ಲ ಎಲ್ರಿಗೂ ಸಾರಿ ಕೇಳ್ತೀನಿ. ಮುಂಚೆ ನಾನು ಇನ್ಸ್ಟಾಗ್ರಾಮ್ನಲ್ಲಿ ಒಂದು ಪೇಜ್ನ ಕ್ರಿಯೇಟ್ ಮಾಡಿದ್ದೆ. ತುಂಬ ಜನ ಅದನ್ನು ಫಾಲೋ ಮಾಡಿ ಸಪೋರ್ಟ್ ಮಾಡಿದ್ರಿ. ಬಟ್ ಅದರಲ್ಲಿ ವ್ಲಾಗ್ಸ್ ಏನೂ ಅಪ್ಲೋಡ್ ಮಾಡ್ತಿರಲಿಲ್ಲ, ಜಸ್ಟ್ ಫ್ಯಾಮಿಲಿ ಫೋಟೋಸ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಿದ್ದೆ. ಬಟ್ ಈಗ ಇನ್ಸ್ಟಾಗ್ರಾಮ್ನಲ್ಲಿ ಸಿಂಪಲ್ ಫ್ಯಾಮಿಲಿ ವ್ಲಾಗ್ಸ್ ದುಬೈ ಅಂತ ಹೇಳಿ ಒಂದು ಪೇಜ್ನ ಕ್ರಿಯೇಟ್ ಮಾಡಿದ್ದೀನಿ. ಅಲ್ಲಿ ನಾನು ಮಿನಿ ವ್ಲಾಗ್ಸ್ಗಳನ್ನು ಅಪ್ಲೋಡ್ ಮಾಡ್ತೀನಿ. ಯಾಕಂದರೆ ಯೂಟ್ಯೂಬ್ಗೆ ಲಾಂಗ್ ವೀಡಿಯೋನ ಶೂಟ್ ಮಾಡಿ ಎಡಿಟ್ ಮಾಡಿ ಪೋಸ್ಟ್ ಮಾಡೋದಕ್ಕೆ ನನಗೆ ತುಂಬ ಟೈಮ್ ತೊಗೊಳುತ್ತೆ. ಹಾಗಾಗಿ ರೆಗ್ಯುಲರಾಗಿ ವೀಡಿಯೋಸ್ ಹಾಕ್ತಾ ಇಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಿ ಮಿನಿ ವ್ಲಾಗ್ಸ್ಗಳನ್ನು ನಾನು ಆಗಾಗ ಹಾಕ್ತಾ ಇರ್ತೀನಿ. ಅದರ ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಇಂಟ್ರೆಸ್ಟ್ ಇದ್ದರೂ ಪ್ಲೀಸ್ ಹೋಗಿ ಫಾಲೋ ಮಾಡಿ. ಸೊ ಇದು ಸಂಡೇ ದಿನದ ವ್ಲಾಗ್. ಇವತ್ತು ಆರ್ವಿಗೆ ಸ್ಕೂಲ್ ಇರಲಿಲ್ಲ, ಮತ್ತು ಹಸ್ಬೆಂಡ್ಗೆ ನಿನ್ನೆ ನೈಟ್ ಶಿಫ್ಟ್ ಇತ್ತು. ಸೊ ಅವರು ಡ್ಯೂಟಿ ಮುಗಿಸಿ ಬಂದಮೇಲೆ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಹೋಗಿ
ಗ್ರಾಸರಿ ಮತ್ತು ಫ್ರೂಟ್ಸ್ ಎಲ್ಲ ಬೇಕಿತ್ತು, ತೊಗೊಂಡು ಬಂದ್ವಿ. ಆಲ್ಮೋಸ್ಟ್ ಫ್ರೂಟ್ಸ್ ಎಲ್ಲ ಖಾಲಿನೇ ಆಗಿಬಿಟ್ಟಿತ್ತು. ಆರ್ವಿ ಮತ್ತು ಅವ್ಯನ್ ಇಬ್ಬರು ಕೂಡ ಫ್ರೂಟ್ಸ್ ಸ್ವಲ್ಪ ಇಷ್ಟಪಟ್ಟು ತಿಂತಾರೆ, ಹಾಗಾಗಿ ಜಾಸ್ತಿ ಫ್ರೂಟ್ಸ್ ತಂದು ಇಟ್ಕೋತೀವಿ. ಅದನ್ನೆಲ್ಲ ತೊಗೊಂಡು ಬಂದಮೇಲೆ ಹಸ್ಬೆಂಡ್ ಹೋಗಿ ಮಲ್ಕೊಂಡ್ರು, ಮತ್ತು ನಾನು ತಂದಿರೋ ಐಟಮ್ಸ್ನೆಲ್ಲ ಎತ್ತಿಟ್ಕೊಂಡೆ. ಹಾಗೆ ಫ್ರಿಜ್ ಕೂಡ ಒಂದು ವಾರದಿಂದ ಕ್ಲೀನ್ ಮಾಡ್ಕೋಬೇಕು ಅಂತ ಅನ್ಕೋತಿದ್ದೆ, ಆಗಿರಲಿಲ್ಲ. ಇವತ್ತು ಆ ಕೆಲಸ ಕೂಡ ಮುಗಿಸ್ಕೊಂಡು ಅಷ್ಟೊತ್ತಿಗೆ ಆರ್ವಿ ಸ್ಕೂಲಿಂದ ಒಂದಿಷ್ಟು ಆ್ಯಕ್ಟಿವಿಟೀಸ್ ಕಳಿಸಿದ್ರು. ಅದನ್ನು ಅವಳಿಗೆ ಪ್ರಿಂಟೌಟ್ ತೆಗೆದುಕೊಟ್ಟು ರೈಸ್ ಒಂದು ಮಾಡಿದೆ. ಯಾಕಂದರೆ ಇದೆಲ್ಲ ಮಾಡೋಷ್ಟೊತ್ತಿಗೆ 1 ಗಂಟೆ ಆಗಿಬಿಟ್ಟಿತ್ತು, ಮತ್ತು ಹಸಿವು ಕೂಡ ಆಗ್ತಿತ್ತು. ಇನ್ನು ಹಸ್ಬೆಂಡ್ ಸಂಜೆನೇ ಹೇಳೋದು ಮಧ್ಯಾಹ್ನದ ಊಟ ಕೇಳಲ್ಲ, ಮತ್ತು ನಿನ್ನೆದು ಸ್ವಲ್ಪ ಚಿಕನ್ ಕರಿ ಇತ್ತು, ಅದರಲ್ಲೇ ನಾವು ಊಟ ಮುಗಿಸೋಣ ಅಂತ ಹೇಳಿ ಒಂದು ಮಾಡಿಕೊಂಡೆ. ಇನ್ನು ಆರ್ವಿಗೆ ನಾನ್ ವೆಜ್ ಅಷ್ಟೊಂದು ಇಷ್ಟಪಡಲ್ಲ ಅವಳು, ಚಿಕನ್ ಮತ್ತು ಫಿಶ್ ಎಲ್ಲ. ಚಿಕನ್ನಲ್ಲಿ ಡ್ರೈ ಐಟಮ್ ಅಂದರೆ ಕಬಾಬ್ ಅಥವಾ 65 ಇಂಥ ಐಟಮ್ಸ್ ಎಲ್ಲ ಸ್ವಲ್ಪ ಇಷ್ಟಪಡ್ತಾಳೆ. ಬಟ್ ಚಿಕನ್ ಕರಿ ಎಲ್ಲ ಫೋರ್ಸ್ಫುಲಿ ಊಟ ಮಾಡಿಸ್ಬೇಕು ಅವಳಿಗೆ ಅನ್ನ ಮೊಸರು ಉಪ್ಪಿನಕಾಯಿ ತುಂಬ ಫೇವ್ರೇಟ್. ಯಾವಾಗಲೂ ಅಂದರೆ 3 ಹೊತ್ತು ಅದನ್ನೇ ಕೊಟ್ಟರು ಇಷ್ಟಪಟ್ಟು ತಿಂತಾಳೆ. ಸೊ ಅವಳಿಗೆ ಅನ್ನ ಮೊಸರು ಉಪ್ಪಿನಕಾಯಿ ಸಾಕು ಅಂತಂದ್ಲು, ಅವಳಿಗೆ ಅದನ್ನು ಹಾಕ್ಕೊಟ್ಟು. ಇನ್ನು ಮಗ ಕಂಪ್ಲೀಟ್ ಅಪೋಸಿಟ್, ಅವನಿಗೆ ನಾನ್ ವೆಜ್ ಇರಲೇಬೇಕು ಊಟದಲ್ಲಿ, ಇಲ್ಲಾಂದರೆ ಊಟ ಮಾಡಿಸೋದು ಕಷ್ಟ. ಸೊ ನಾನು ಸ್ವಲ್ಪ ಹಾಗೇನೆ. ಸೊ ನಾವಿಬ್ಬರು ಚಿಕನ್ ಕರಿ ಹಾಕ್ಕೊಂಡು ಊಟ ಮುಗಿಸಿದ್ವಿ. ಸೊ ಇದು ಈವ್ನಿಂಗ್ ಟೈಮ್, ಮಧ್ಯಾಹ್ನ ಮಗನಿಗೆ ಊಟ ಮಾಡಿಸಿ ಮಲಗಿಸಿದ್ದೀನಿ, ಅವನಿನ್ನೂ ಎದ್ದಿಲ್ಲ. ಹಾಗೆ ಹಸ್ಬೆಂಡ್ ಬೇಗ ಇದ್ದರೆ ತಿನ್ನೋದಕ್ಕೆ ಅಂತ ಹೇಳಿ ಚಪಾತಿ ಮಾಡ್ತಾ ಇದ್ದೀನಿ. ಚಪಾತಿಗೆ ನಾನಿಲ್ಲಿ 2 ಬಾಳೆಹಣ್ಣು ಹಾಗೆ ಸ್ವಲ್ಪ ಮೊಸರು ಉಪ್ಪು ಹಾಕಿ ಕಲಿಸ್ತೀನಿ ಹಿಟ್ಟನ್ನು. ಸೊ ಈ ಥರ ಮಾಡಿದಾಗ ಪಲ್ಯ ಅಥವಾ ಚಟ್ನಿ ಏನೂ ಬೇಕಾಗಲ್ಲ, ಹಾಗೆಯೇ ತಿನ್ಬೋದು, ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಂಡು, ಇಲ್ಲ ಹಾಗೆ ಕೂಡ ತಿನ್ಬೋದು. ನಮ್ಮನೇಲಿ ಎಲ್ರಿಗೂ ಇದು ತುಂಬ ಇಷ್ಟ, ಆರ್ವಿಗೂ ಕೂಡ ತುಂಬ ಇಷ್ಟ, ಬಾಕ್ಸಿಗೂ ಇದನ್ನೇ ಮಾಡಿ ಹಾಕು ಅಂತ ಕೇಳ್ತಾ ಇರ್ತಾಳೆ. ಸೊ ಈ ಥರ ಮಾಡಿ ನಾನು ಹಿಟ್ಟು ಕಲಸಿ ಒಂದು ಸ್ವಲ್ಪ ಹೊತ್ತು ಇಟ್ಟು ಆಮೇಲೆ ಚಪಾತಿ ಮಾಡ್ತೀನಿ. ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಮೊಸರು ಆಪ್ಷನಲ್, ಬೇಡ ಅಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಬಟ್ ಇಲ್ಲಿ ಬಾಳೆಹಣ್ಣು ತುಂಬ ಸ್ವೀಟ್ ಆಗಿತ್ತು, ಹಸ್ಬೆಂಡ್ಗೆ ಜಾಸ್ತಿ ಸ್ವೀಟ್ ಆದರೆ ಇಷ್ಟ ಆಗಲ್ಲ ಅಂತ ಹೇಳಿ ನಾನು ಸ್ವಲ್ಪ ಮೊಸರು ಹಾಕಿದೆ. ಈ ಥರ ಹಾಕಿದಾಗ ಹಿಟ್ಟು ಸ್ವಲ್ಪ ಜಾಸ್ತಿ ಹಿಡಿಯುತ್ತೆ ಮತ್ತು ಸ್ವೀಟ್ ಸ್ವಲ್ಪ ಕಡಿಮೆ ಅನಿಸುತ್ತೆ. ಬಾಳೆಹಣ್ಣು ಜಾಸ್ತಿ ಸ್ವೀಟ್ ಇಲ್ಲ ಅಂತ ಅಂದಾಗ ನಾನು ಮೊಸರು ಹಾಕೋದಿಲ್ಲ, ಹಾಕಿದರೆ ಮಕ್ಕಳು ಇಷ್ಟಪಟ್ಟು ತಿನ್ನಲ್ಲ, ಹಾಗಾಗಿ ಇಬ್ಬರಿಗೂ ಇಷ್ಟ ಆಗೋ ಥರ ನೋಡಿ ಮಾಡ್ತೀನಿ. ಹಾಗೆ ಮಗ ಹೇಳೋಷ್ಟೊತ್ತಿಗೆ ಅಡುಗೆ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳಿ ಇಲ್ಲಿ ಮಾಡ್ತಾ ಇದ್ದೀನಿ. ಹೀರೆಕಾಯಿ ಇತ್ತು, ಸೊ ಹೀರೆಕಾಯಿ ಸಾಂಬಾರು ಮಾಡಿ ಹಾಗೆ ಸಿಪ್ಪೆಯಲ್ಲಿ ಚಟ್ನಿ ಮಾಡೋಣ ಅಂತ ಹೇಳಿ ಅದನ್ನು ಕೂಡ ಎತ್ತಿಟ್ಕೋತಾ ಇದ್ದೀನಿ. ನಾನು ಇದು ಫಸ್ಟ್ ಟೈಮ್ ಚಟ್ನಿ ಮಾಡ್ತಿರೋದು. ಅದಕ್ಕೆ ದುಬೈಗೆ ಬಂದಾಗ ಒಂದು ಸಲ ಮಾಡಿದ್ರು, ತುಂಬ ಇಷ್ಟ ಆಗಿತ್ತು ನನಗೆ. ಬಟ್ ಅವ್ರು ಹೇಗೆ ಮಾಡಿದರು ಅಂತ ನೋಡಿರಲಿಲ್ಲ ನಾನು. ಇವಾಗ ಕೇಳೋಣ ಅಂತ ಕಾಲ್ ಮಾಡಿದರೆ ಕಾಲ್ ಕೂಡ ಕನೆಕ್ಟ್ ಆಗಲಿಲ್ಲ. ಸೊ ನನಗೆ ಹೇಗೆ ತಿಳಿಯುತ್ತೋ ಹಾಗೆ ಮಾಡಿದೆ, ಚೆನ್ನಾಗಾಗಿತ್ತು. ಸೊ ಹೀರೆಕಾಯಿ ಸಾಂಬಾರಿಗೆ ನಾನು ಹೀರೆಕಾಯಿ ಮತ್ತು ಟೊಮೆಟೊ ಕಟ್ ಮಾಡಿ ಉಪ್ಪು ಹಾಕಿ ಬೇಯಿಸ್ಕೊತೀನಿ. ಅದಾದಮೇಲೆ ಅಮ್ಮ ಸಾಂಬಾರು ಪೌಡರ್ ಮಾಡಿ ಕೊಟ್ಟು ಕಳಿಸಿದ್ದಾರೆ ಅಣ್ಣ ಅತ್ತಿಗೆ ಹತ್ರ, ಅದನ್ನು ಹಾಕಿ ಕಾಯಿ ಹಾಕಿ ಗ್ರೈಂಡ್ ಮಾಡಿ ಸಾಂಬಾರಿಗೆ ಅಂದರೆ ಹೀರೆಕಾಯಿಗೆ ಹಾಕಿದರೆ ಸಾಂಬಾರು ರೆಡಿ ಆಗುತ್ತೆ. ಸೊ ನನಗಂತೂ ಇವಾಗ ವೆಜಿಟೇಬಲ್ ಸಾಂಬಾರು ಮಾಡೋದು ತುಂಬ ಈಸಿ. ಅಮ್ಮ ಪ್ರತಿ ಸಲನೂ ಸಾಂಬಾರು ಪೌಡರ್ ಮಾಡಿಕೊಡ್ತಾರೆ, ಬಟ್ ಈ ಸಲ ಬೇಗನೆ ಖಾಲಿ ಆಗಿಬಿಟ್ಟಿತ್ತು. ಅಷ್ಟೊತ್ತಿಗೆ ಅಣ್ಣ ಅತ್ತಿಗೆ ಬಂದಿದ್ದರಿಂದ ಅವರು ಬರುವಾಗ ತೊಗೊಂಡು ಬಂದಿದ್ರು. ಸೊ ಮತ್ತೆ ಇವಾಗ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ಇನ್ನು ಹೀರೆಕಾಯಿ ಬೇಯಿಸ್ಕೊಳ್ಳುವಾಗ ನಾನು ನೀರೇನು ಆ್ಯಡ್ ಮಾಡೋದಿಲ್ಲ, ಹೀರೆಕಾಯಲ್ಲೇ ನೀರು ಬಿಟ್ಕೊಳ್ಳುತ್ತಲ್ವ, ಹಾಗಾಗಿ ಸ್ವಲ್ಪ ಆಯಿಲ್ ಮತ್ತು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ನಾನು ಒಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ತೀನಿ. ಅಷ್ಟೊತ್ತಿಗೆ ಇನ್ನೊಂದು ಕಡೆ ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೊತೀನಿ, ಟರ್ಮರಿಕ್ ಪೌಡರ್ ಮತ್ತು ಮಸಾಲ ಪೌಡರ್ ಅಂದರೆ ಸಾಂಬಾರು ಪೌಡರ್ ಹಾಕಿ. ಸೊ ಈ ಥರ ಫ್ರೈ ಮಾಡಿ ಗ್ರೈಂಡ್ ಮಾಡಿ ಸೇರಿಸ್ಕೊಂಡ್ರೆ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ.
ಕಾಯಿ ಎಲ್ಲ ತಣ್ಣಗಾದ್ಮೇಲೆ ಅದನ್ನು ಗ್ರೈಂಡ್ ಮಾಡ್ತೀನಿ. ಅಷ್ಟೊತ್ತಿಗೆ ಚಟ್ನಿ ಮಾಡೋದಕ್ಕೆ ಇಲ್ಲಿ ನಾನು ಹೀರೆಕಾಯಿ ಸಿಪ್ಪೆನ ಬಿಸಿನೀರಲ್ಲಿ ಹಾಕಿ ಒಂದು ಕುದಿ ಬರೋ ತನಕ ಕುದಿಸ್ಕೊತೀನಿ. ಆಲ್ರೆಡಿ ನಾನು ಚೆನ್ನಾಗಿ ವಾಶ್ ಮಾಡಿ ಸಿಪ್ಪೆ ತೆಗೆದಿದ್ದೆ, ಬಟ್ ಈ ಥರ ಕೂಡ ಒಂದ್ಸಲ ಮಾಡ್ತೀನಿ. ಬ್ಯಾಕ್ಗ್ರೌಂಡಲ್ಲಿ ಮಗನ ವಾಯ್ಸ್ ಕೇಳಿಸಿದ್ರೆ ಪ್ಲೀಸ್ ಇಗ್ನೋರ್ ಮಾಡಿಬಿಡಿ. ಮೇಯ್ನಾಗಿ ನನಗೆ ವೀಡಿಯೋಸ್ಗೆ ವಾಯ್ಸ್ ಓವರ್ ಕೊಡೋದಕ್ಕೆ ತುಂಬ ಕಷ್ಟ ಆಗುತ್ತೆ. ತುಂಬ ಸಲ ವೀಡಿಯೋಸ್ಗೆ ವಾಯ್ಸ್ ಓವರ್ ಕೊಟ್ಟು ಡಿಲೀಟ್ ಮಾಡಿ ಇದಕ್ಕೆ ತುಂಬ ಟೈಮ್ ತೊಗೊಳುತ್ತೆ. ಅವನು ಮಲ್ಕೊಂಡಾಗ ಕೊರೋನಾ ಅಂತಂದರೆ ಮನೆ ಕೆಲಸ ಮಾಡ್ಕೋಬೇಕು ಆ ಟೈಮಲ್ಲಿ, ಇಲ್ಲ ಅಂತಂದರೆ ಅವನ್ನ ಇಟ್ಕೊಂಡೇ ಮನೆ ಕೆಲಸ ಮಾಡಬೇಕಾಗುತ್ತೆ. ಎದ್ದಾಗ ವಾಯ್ಸ್ ಓವರ್ ಕೊಟ್ಟರೆ ಇದೇ ಥರ ಬ್ಯಾಕ್ಗ್ರೌಂಡಲ್ಲಿ ಅವ್ರ ವಾಯ್ಸ್ ಕೇಳಿಸ್ತಾ ಇರುತ್ತೆ. ಮಸಾಲೆ ಎಲ್ಲ ಗ್ರೈಂಡ್ ಮಾಡಿ ಬೇಯಿಸಿಟ್ಕೊಂಡಿರೋ ಹೀರೆಕಾಯಿಗೆ ಸೇರಿಸ್ತಾ ಇದ್ದೀನಿ. ಕೊನೆಯಲ್ಲಿ ಒಂದು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಅಂದರೆ ವೆಜಿಟೇಬಲ್ ಸಾಂಬಾರ್ಗೆ ಎಲ್ಲದಕ್ಕೂ ನಾನು ಸ್ವಲ್ಪ ಬೆಲ್ಲ ಹಾಕ್ತೀನಿ. ಅದು ಸ್ವೀಟ್ ಅನ್ನಿಸ್ಬಾರ್ದು, ಬಟ್ ಟೇಸ್ಟ್ ಬ್ಯಾಲೆನ್ಸ್ ಆಗಲಿ ಅಂತೇಳಿ ಒಂದು ಸ್ವಲ್ಪ ಹಾಕ್ತೀನಿ. ಇದು ಬಾಯ್ಲ್ ಆದರೆ ಸಾಂಬಾರು ರೆಡಿ ಆಗುತ್ತೆ. ಬೇಕಾದರೆ ಕೊನೆಯಲ್ಲಿ ಒಗ್ಗರಣೆ ಹಾಕ್ಕೋಬೋದು, ಬಟ್ ನಾನು ಹಾಕಲಿಲ್ಲ. ಇನ್ನೊಂದು ಕಡೆ ಹೀರೆಕಾಯಿ ಚಟ್ನಿಗೆ ಉರದ್ ದಾಲ್, ಚೆನ್ನ ದಾಲ್, ಗ್ರೀನ್ ಚಿಲ್ಲಿ ಮತ್ತು ಕರಿ ಲೀವ್ಸ್, ಕೊರಿಯಂಡರ್ ಲೀವ್ಸ್, ಹಾಗೆ ಹೀರೆಕಾಯಿ ಸಿಪ್ಪೆ ಮತ್ತು ಗ್ರೇಟೆಡ್ ಕೊಕೊನಟ್, ಹಿಂಗೆ ಮತ್ತು ಜೀರಿಗೆ ಇಷ್ಟನ್ನು ಹಾಕಿ ಫ್ರೈ ಮಾಡಿದ್ದೀನಿ. ಟರ್ಮರಿಕ್ ಪೌಡರ್ ಬೇಕಿರಲಿಲ್ಲ, ಬಟ್ ನನಗೆ ಎಲ್ಲ ಅಡುಗೆಗೂ ಟರ್ಮರಿಕ್ ಪೌಡರ್ ಹಾಕಿ ಅಭ್ಯಾಸ ಆಗಿಬಿಟ್ಟಿದೆ. ಒಗ್ಗರಣೆ ಹಾಕ್ತಿದ್ದಂಗೆ ಸೀದಾ ನನ್ನ ಕೈ ಟರ್ಮರಿಕ್ ಪೌಡರ್ ಡಬ್ಬಕ್ಕೆ ಹೋಗ್ಬಿಡುತ್ತೆ. ಸೊ ಅದನ್ನು ಹಾಕಿದ್ರೇ ಸಮಾಧಾನ. ಸೊ ಅದನ್ನು ಕೂಡ ಸ್ವಲ್ಪ ಹಾಕಿದ್ದೀನಿ. ಅದೆಲ್ಲ ತಣ್ಣಗಾದ್ಮೇಲೆ ಗ್ರೈಂಡ್ ಮಾಡಿದರೆ ಚಟ್ನಿ ರೆಡಿ ಆಗುತ್ತೆ. ನಾನಿಲ್ಲಿ ನೀರಿಗೆ ಒಂದು 4 ಲವಂಗ ಹಾಕಿ ಬಾಯ್ಲ್ ಮಾಡ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ಗೆ ಇದು ತುಂಬ ಇಷ್ಟ. ಸೊ ಡ್ಯೂಟಿಗೆ ಹೋಗ್ತಾ ತೊಗೊಂಡು ಹೋಗ್ತಾರೆ, ಬಟ್ ಇದನ್ನು ಡೈಲಿ ಕುಡಿಯೋದು ಅಷ್ಟು ಒಳ್ಳೇದಲ್ಲ, ಅಂದರೆ ಹೀಟ್ ಅಲ್ವಾ, ಹಾಗಾಗಿ ಸೊ ಆವಾಗ ಮಾಡ್ಕೊಳ್ತೀನಿ. ಹಾಗೆ ಆರ್ವಿ ಆಟ ಆಡಿ ಬಂದ್ಲು. ಸೊ ಹಸುವಾಗುತ್ತೆ ಅಂತ ಅಂದ್ಲು. ಸೊ ಅವಳಿಗೆ ನಾರ್ಮಲಿ ಸ್ಕೂಲ್ ಇದ್ದಾಗ ಬೇಗನೆ ಊಟ ಕೊಟ್ಟು ಬೇಗನೆ ಮಲಗಿಸ್ತೀನಿ. ಯಾಕಂದರೆ ಬೆಳಗ್ಗೆ 5 ಗಂಟೆಗೆ ಹೇಳ್ಬೇಕಲ್ವಾ, ರಾತ್ರಿ ಬೇಗ ಮಲ್ಕೊಂಡ್ರೆ ಆರಾಮಾಗಿ ಹೇಳ್ತಾಳೆ. ಸೊ 7:45 ಮಲ್ಕೊಂಡ್ಬಿಡ್ತಾಳೆ ಅವಳು. ಹಾಗಾಗಿ 6:30-7 ಗಂಟೆ ಒಳಗಡೆ ಊಟ ಕೊಡ್ತೀನಿ ಅವಳಿಗೆ. ಸೊ ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. Two-tone humming, headed out to the highway. I should have seen it coming through the years left in the dust. But after all the lessons learned, it would end the both of us. ಆರ್ವಿಗೆ 2 ಚಪಾತಿ ಮಾಡಿಕೊಟ್ಟೆ. ಅದನ್ನು ತಿಂದು ಹೊಟ್ಟೆ ಫುಲ್ ಆಯಿತು, ನನಗೆ ಊಟ ಬೇಡ ಇನ್ನು ಅಂತ ಅಂದ್ಲು. ಬಟ್ ನಾನು ಸ್ವಲ್ಪ ರೈಸ್ ಊಟ ಮಾಡಿಸಿ ಮಲಗಿಸ್ದೆ ಅವಳನ್ನು. ಹಸ್ಬೆಂಡ್ ಇದೇ ಟೈಮ್ಗೆ ಹೇಳ್ತಾಯಿದ್ರು, ಬಟ್ ಇವತ್ತು ಮಲಗಿದ್ದು ಲೇಟ್ ಆಗಿದ್ದರಿಂದ ತುಂಬ ಲೇಟಾಗಿದ್ರು. ಊಟ ಟೈಮ್ಗೆ ಎದ್ಬಿಟ್ರು. ಸೊ ಅವರಿಗೆ ಊಟದ ಜೊತೆನೇ ಚಪಾತಿ ಮಾಡಿಕೊಟ್ಟೆ. ಇದು ಊಟದ ಜೊತೆ ಅಷ್ಟೊಂದು ಚೆನ್ನಾಗಿ ಅನಿಸಲ್ಲ, ಈವ್ನಿಂಗ್ ಟೈಮಲ್ಲಿ ಅಥವಾ ಬ್ರೇಕ್ಫಾಸ್ಟ್ಗೆ ಚೆನ್ನಾಗಿರುತ್ತೆ. ಬಟ್ ಅವರು ಎದ್ದಿದ್ದು ಲೇಟ್ ಆಗಿದ್ದರಿಂದ ಊಟದ ಜೊತೆನೇ ಕೊಟ್ಬಿಟ್ಟೆ. ಜೊತೆಗೆ ಎಗ್ ಬಾಯ್ಲ್ ಮಾಡಿದ್ದೆ, ಹಾಗೆ ಸಲಾಡ್ ಕೂಡ ಮಾಡಿದ್ದೆ. ಸೊ ಇದಾಗಿತ್ತು ಇವತ್ತಿನ ನಮ್ಮ ದಿನ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ.